ಹರ್ ಹರ್ ಮಹಾದೇವ್ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ನೋಡೋಣ 2026ರ ಶನಿ ಜಯಂತಿ ಸಂಪೂರ್ಣ ಮಾಹಿತಿ ಮತ್ತು ಶನಿಶ್ಚರಿ ಅಮಾವಾಸ್ಯೆಯ ಮುಹೂರ್ತ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಇವತ್ತಿನ ದಿನ ಯಾವೆಲ್ಲ ಉಪಾಯಗಳು ಮಾಡಿ ನಾವು ಶನಿದೇವರ ಕೃಪೆ ಪಡಿಬಹುದು, ಸಾಡೆ ಸತಿಯಿಂದ ಮುಕ್ತಿ ಪಡಿಬಹುದು, ಪಿತೃದೋಷದಿಂದ ಶಾಂತಿ ಪಡೆಯಬಹುದು ಎಲ್ಲವನ್ನು ಈ ಒಂದೇ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಶನಿ ಜಯಂತಿ 2026ರ ದಿನಾಂಕ ನೋಡೋಣ. 2026ರಲ್ಲಿ ಶನಿ ಜಯಂತಿ 16 ಮೇ 2026ರ ಶನಿವಾರದಂದು ಬಂದಿದೆ. ಇದು 13 ವರ್ಷದ ನಂತರ ಬಂದಿರುವ ಒಳ್ಳೆಯ ಸಂಯೋಗ. ತಪ್ಪದೆ ಹೀಗೆ ಮಾಡಿ ಮತ್ತು ಜೀವನದ ಅಡೆತಡೆಗಳು, ಸಮಸ್ಯೆಗಳು, ಪಿತೃದೋಷ ಈ ದಿನ ಶಾಂತಿ ಮಾಡಿಕೊಳ್ಳಿ. ಈ ದಿನವೇ ಶನಿಶ್ಚರಿ ಅಮಾವಾಸ್ಯೆ ಕೂಡ ಇರುವುದರಿಂದ ಶನಿದೇವರ ಆರಾಧನೆಗೆ ಅತ್ಯಂತ ವಿಶೇಷ ದಿನ ಎಂದು ಪರಿಗಣಿಸಲಾಗುತ್ತದೆ. ಅಮಾವಾಸ್ಯೆಯ ತಿಥಿ ನೋಡೋಣ. ಅಮಾವಾಸ್ಯೆ ಆರಂಭ 15 ಮೇ ರಾತ್ರಿ 8 ಗಂಟೆ 13 ನಿಮಿಷಕ್ಕೆ ಆರಂಭವಾಗುತ್ತಿದೆ. ಅದೇ ತರ ಮುಕ್ತಾಯವಾಗುವುದು 16 ಮೇ ಸಂಜೆ 5 ಗಂಟೆ 48 ನಿಮಿಷಕ್ಕೆ ಅಮಾವಾಸ್ಯೆ ಮುಕ್ತಾಯವಾಗುತ್ತದೆ. ಹಾಗಾಗಿ ಪೂಜೆ ಮಾಡುವ ಶುಭ ಸಮಯ ಮುಹೂರ್ತವನ್ನು ನೋಡೋಣ. ಬೆಳಗ್ಗೆ ಪೂಜೆ ಹೇಗೆ ಮಾಡಬೇಕು? ಬೆಳಗ್ಗೆ 6 ಗಂಟೆಯಿಂದ 8:30 AM ವರೆಗೆ ನಾವು ಪೂಜೆಯನ್ನು ಮಾಡಬಹುದು. ಇದು ಟೈಮು ಬೆಳಗ್ಗೆ ಪೂಜೆದು. ಮತ್ತೆ ಸಂಜೆ ದೀಪ ಆರಾಧನೆ ಮಾಡಬೇಕು. ದೀಪ ಆರಾಧನೆಯ ಸಮಯ ಸಂಜೆ 5:45 ನಿಮಿಷದಿಂದ 7:15ವರೆಗೆ ಶನಿ ವಿಶೇಷ ಸಮಯವಾಗಿರುತ್ತದೆ. ಈ ವೇಳೆಯಲ್ಲಿ ನಾವು ಸಂಜೆ ದೀಪಾರಾಧನೆ ಅರಳಿ ಮರದ ಕೆಳಗೆ ಮಾಡಬಹುದು. ಸೂರ್ಯಾಸ್ತದ ಸಮಯದಲ್ಲಿ ಪೀಪಲ್ ಪೇಡ್, ಅಶ್ವತ್ಥದ ಮರ, ಅರಳಿ ಮರ ಏನಂತೀವಲ್ಲ ಅದರ ಬಳಿ ದೀಪ ಹಚ್ಚುವುದು ಅತ್ಯಂತ ಶುಭಕರ ಎಂದು ನಂಬಲಾಗಿದೆ. ಶನಿ ಜಯಂತಿ ಪೂಜೆ ವಿಧಾನ ನೋಡೋಣ. ಶನಿ ಜಯಂತಿಯ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ, ಕಪ್ಪು ಬಟ್ಟೆ ಅಥವಾ ನೀಲಿ ಬಟ್ಟೆ ಯಾವುದಾದ್ರೂ ನಡೆಯುತ್ತೆ. ಕಪ್ಪು ಬಟ್ಟೆ ಇದ್ರೆ ತುಂಬಾ ಒಳ್ಳೆಯದು. ನೀಲಿ ಅಥವಾ ಕಪ್ಪು ಹೂವು, ಉದ್ದಿನ ಬೇಳೆ, ಕಬ್ಬಿಣದ ದೀಪ ಅಥವಾ ಮಣ್ಣಿನ ದೀಪ, ತೆಂಗಿನಕಾಯಿ, ಅಶ್ವತ್ಥ ಎಲೆ, ಧೂಪ ಮತ್ತು ಅಗರಬತ್ತಿ. ಇಷ್ಟು ವಸ್ತುಗಳು ನಮಗೆ ಪೂಜೆಗೆ ಬೇಕಾಗುವುದು. ನಾವು ಮನೆಯಲ್ಲಿ ಪೂಜೆ ಮಾಡಲು ಆಗದಿದ್ದರೆ ಕೆಲವರ ಹತ್ರ ಶನಿದೇವರ ಫೋಟೋ ಇರೋದಿಲ್ಲ, ವಿಗ್ರಹನೂ ಇರೋದಿಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಟೆಂಪಲ್ಗೆ ಹೋಗಬೇಕು. ಶನಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಈ ವಸ್ತುಗಳು ಮಾರ್ತಾ ಇರ್ತಾರೆ, ಅದನ್ನು ತಕೊಂಡು ಹೋಗ್ಬಿಟ್ಟು ಅಲ್ಲೇ ಶನಿದೇವರದು ಟೆಂಪಲಲ್ಲಿ ಶನಿದೇವರ ಮೂರ್ತಿ ಜೊತೆ ಪೂಜೆನ ನಾವು ಮಾಡ್ಬೋದು. ಇದು ಒಂದು ಬೆಸ್ಟ್ ಆಪ್ಷನ್ನು. ಮನೆಯಲ್ಲಿ ಯಾರ ಹತ್ರ ವಿಗ್ರಹ ಚಿತ್ರ ಏನಿರುತ್ತಲ್ಲ ಅವರು ಹೇಗೆ ಮಾಡಬೇಕು ಪೂಜೆ ಅಂತಂದರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛ ಕಪ್ಪು ಅಥವಾ ನೀಲಿ ಬಟ್ಟೆ ಧರಿಸಿ. ಗುಡಿಗೆ ಹೋಗ್ಬೇಕಾದ್ರೂ ಇದೇ ಥರ ಕಪ್ಪು ಬಟ್ಟೆ ಅಥವಾ ನೀಲಿ ಬಟ್ಟೆ ಧರಿಸಿ ಹೋಗಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಶನಿ ದೇವರ ಚಿತ್ರ ಅಥವಾ ಮೂರ್ತಿಗೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ದೀಪ ಹಚ್ಚಿಬಿಟ್ಟು ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆ ಶನಿದೇವರ ವಿಗ್ರಹಕ್ಕೆ ಅರ್ಪಿಸಿ ಓಂ ಶಂ ಶನೀಶ್ವರಾಯ ನಮಃ ಈ ಮಂತ್ರವನ್ನು 11 ಬಾರಿ, 21 ಬಾರಿ, 51 ಬಾರಿ ಇಲ್ಲ 108 ಬಾರಿ ಪಠಣೆ ಮಾಡಿ ಜಪಿಸಿ. 108 ಬಾರಿ ಉತ್ತಮವಾಗಿದೆ. ಸಂಜೆ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ 7 ಪ್ರದಕ್ಷಿಣೆ ಹಾಕಿ. ಈ ದೀಪ ಏನು ಹಚ್ತೀವಲ್ಲ ನಾವು, ಆ ದೀಪದ ಮುಖ ದಕ್ಷಿಣದ ಕಡೆಗೆ ಇರಬೇಕು. ಆ ಥರ ನಾವು ದೀಪನ ಹಚ್ಚಬೇಕು. ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಹೆಂಗೆ ಹಚ್ತೀರಾ ಹಾಗೆ ಹಚ್ಚಿ. ಇಲ್ಲಿ ಫೋಟೋದಲ್ಲಿ ಕೂಡ ತೋರಿಸಿದ್ದೀನಿ ನೋಡಿ, ಆ ಥರ ಹಚ್ಚಬೇಕು. ಮತ್ತು ಶನಿದೇವರ ಆ ದಿನ ಜಪಿಸಬೇಕಾದ ಮಂತ್ರಗಳು ನೋಡೋಣ. ಓಂ
ಶಂ ಶನೀಶ್ವರಾಯ ನಮಃ. ಇದನ್ನು ನಾವು 108 ಬಾರಿ ಜಪಿಸಿದರೆ ತುಂಬನೇ ಉತ್ತಮ. ಮತ್ತೆ ಅದೇ ಥರ ಶನಿ ಗಾಯತ್ರಿ ಮಂತ್ರ, ಓಂ ಕಾಕಧ್ವಜಾಯ ವಿದ್ಮಹೆ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್. ಈ ಮಂತ್ರವು ಕೂಡ ತುಂಬಾನೇ ಪರಿಣಾಮಕಾರಿಯಾಗಿದೆ. ಇದನ್ನು ಕೂಡ ನಾವು ಕೇಳಬಹುದು, ಜಪಿಸಬಹುದು. 108 ಬಾರಿ, 51 ಬಾರಿ, ನಿಮಗೆ ಎಷ್ಟಾಗುತ್ತೆ ಅಷ್ಟು. ಶನಿ ಬೀಜ ಮಂತ್ರ, ಇದು ಬೀಜ ಮಂತ್ರವಾಗಿದೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ. ಈ ಮಂತ್ರವನ್ನು ಕೂಡ ನಾವು ಜಪಿಸಬಹುದು 108 ಬಾರಿ. ಸಣ್ಣದಾಗಿದೆ, ಅದಕ್ಕೆ 108 ಬಾರಿ ಜಪಿಸುವುದು ಒಳ್ಳೆಯದು. ದಾನ ಮಾಡುವ ವಸ್ತುಗಳು. ಈ ದಿನ ದಾನ ಮಾಡಿದರೆ ಶನಿ ದೋಷ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ನಾವು ಎಲ್ಲೇ ದಾನ ಮಾಡಬೇಕು, ಏನೆಲ್ಲ ದಾನ ಮಾಡಬೇಕು ಅಂತ ನೋಡೋಣ. ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಪ್ಪು ಬಟ್ಟೆ, ಸಾಸಿವೆ ಎಣ್ಣೆ, ಕಬ್ಬಿಣದ ಪಾತ್ರೆ, ಚಪ್ಪಲಿ, ಆಹಾರ ದಾನ, ಬಡವರಿಗೆ ಧಾನ್ಯಗಳಾಗಿರ್ಬೋದು, ಊಟ ಕೊಡ್ಬೋದು, ಏನೇ ಒಂದು ಕಂಬಲು ಅಂದರೆ ಹಚ್ಕೊಳ್ಳೋಕ್ಕೆ, ಎಲ್ಲನೂ ಮಕ್ಕಳಿಗೆ ಪುಸ್ತಕ, ಯಾವುದೇ ಒಂದು ನಮಗೆ ಏನು ಇಷ್ಟ ಆಗುತ್ತೆ ಅದನ್ನು ದಾನ ಮಾಡ್ಬೋದು. ಈ ದಿನ ತಪ್ಪಿಸಬೇಕಾದವು. ಈ ದಿನ ನಾವೆಲ್ಲ ಏನೇನು ಮಾಡಬಾರ್ದು ಅಂತ: ಕೂದಲು ಗಡ್ಡ ಕತ್ತರಿಸಿಕೊಳ್ಳುವುದು ಮಾಡಬಾರದು. ಮದ್ಯ ಮತ್ತು ಮಾಂಸ ಸೇವನೆ ಮಾಡಬಾರದು. ಯಾರನ್ನಾದರೂ ಅವಮಾನಿಸುವುದು, ಸುಳ್ಳು ಹೇಳುವುದು ಮಾಡಬಾರದು. ಹೊಸ ಕಬ್ಬಿಣದ ವಸ್ತು ಖರೀದಿಸುವುದು, ಮನೆಗೆ ತರುವುದು ಮಾಡಬಾರದು. ಯಾರಿಂದಲೂ ಸಾಲ ತೆಗೆದುಕೊಳ್ಳಬಾರದು. ಇಷ್ಟು ಕೆಲಸಗಳನ್ನು ನಾವು ಶನಿ ಅಮಾವಾಸ್ಯೆ ದಿವಸ ಮಾಡಬಾರದು. ಮತ್ತು ಈ ದಿನ ನಾವು ಯಾವ ವಿಶೇಷ ಉಪಾಯಗಳು ಮಾಡಿ ಶನಿಯ ಸಾಡೆಸತಿಯನ್ನು ಕಳೆದುಕೊಳ್ಳಬಹುದು, ಉದ್ಯೋಗ, ವ್ಯಾಪಾರ, ಆರೋಗ್ಯದಲ್ಲಿ ಹೇಗೆ ನಾವು ಅಭಿವೃದ್ಧಿ ಮಾಡಿಕೊಳ್ಬಹುದು ಶನಿ ಸಾಡೆದೆಸಿ ಕಳೆದುಕೊಂಡು, ಅದನ್ನು ನೋಡೋಣ. ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆ ಸೇರಿಸಿ ಶನಿದೇವರಿಗೆ ಅರ್ಪಿಸಿ, ಇದು ಒಂದಾಗಿದೆ. ಬೆಳಗ್ಗೆ ಒಂದು ತಂಬಿಗೆ ನೀರಲ್ಲಿ ಕಪ್ಪು ಎಳ್ಳು ಹಾಕಿ ದಕ್ಷಿಣದ ಕಡೆ ಮುಖ ಮಾಡಿ ಪಿತೃಗಳಿಗೆ ಅರ್ಘ್ಯ ಕೊಡಿ, ಅವರ ಶಾಂತಿಗಾಗಿ ಪ್ರಾರ್ಥಿಸಿ. ಹೀಗೆ ಮಾಡುವುದರಿಂದ ನಮಗೆ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ. ಕಾಗೆಗಳಿಗೆ ಆಹಾರ ಹಾಕಿದರೆ ಪಿತೃದೋಷ ಶಮನವಾಗುತ್ತದೆ ಎಂದು ನಂಬಲಾಗಿದೆ. ಅದಕ್ಕಾಗಿ ಕಾಗೆಗಳಿಗೂ ಕೂಡ ಆಹಾರವನ್ನು ಇಡಿ. ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿದರೆ ಶನಿ ಕೃಪೆ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಸಾಸಿವೆ ಎಣ್ಣೆ ಇಲ್ಲ ಅಂತಂದ್ರೆ ನಾವು ಎಳ್ಳೆಣ್ಣೆ ಇರುತ್ತಲ್ಲ, ಅದನ್ನು ಕೂಡ ಉಪಯೋಗಿಸಬಹುದು. ಎಷ್ಟು ಕೆಲಸಗಳನ್ನು ಈ ದಿವಸ ತಪ್ಪದೆ ಮಾಡಿ, ಉಪವಾಸ ಇರೋರು ಉಪವಾಸನೂ ಇರ್ತಾರೆ, ಶನಿದೇವರ ಒಂದು ಕ್ಷಮೆ ಸಿಗಲಿ ಅಂತ. ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ, ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಮತ್ತು ಇದೇ ಥರ ವಿಡಿಯೋನ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ.